ಓಲ್ಡ್ ಮಡ್ರಾಸ್ ರಸ್ತೆಯಲ್ಲಿ ಕೃಷ್ಣರಾಜಪುರಂನಿಂದ ಐ.ಟಿ ಕಡೆಗೆ ಹೊರಟ್ರೆ ಎಡಭಾಗದಲ್ಲಿ ಕಾಣಿಸುವಂತ ನಮ್ಮ ಐ.ಟಿ.ನ ಕಾರ್ಪೊರೇಟ್ ಕಚೇರಿಯ ನಂತರದ ಐ.ಟಿ.ನ ಬಿ ಏರಿಯಾ ನಿಮಗೆಲ್ಲ ನೆನಪಿರ್ಬೇಕಲ್ಲ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ಐ.ಟಿ ಟೌನ್ಶಿಪ್ನ ಎ ಏರಿಯಾ ಆದ ಬಳಿಕ ಸುಮಾರು 15 ವರ್ಷಗಳ ನಂತರ ರೂಪುಗೊಂಡಿದ್ದು ನೀವು ನೋಡುತ್ತಿರುವ ಈ ಬಿ ಏರಿಯಾ. ಇಲ್ಲಿ ಐ.ಟಿ ಆನ್ಸಿಲರಿ ಅಸೆಂಬ್ಲಿ ಯೂನಿಟ್ ಜೊತೆಗೆ ಹಿಂದುಳಿದ ವರ್ಗಗಳಿಗೂ ಮಹಿಳೆಯರಿಗೂ ಉದ್ಯೋಗಾವಕಾಶ ಕಲ್ಪಿಸಲು DUSS, MUSS, VUSS ಉದ್ಯೋಗ ಸೇವಾ ಸಮಿತಿಗಳು ಸ್ಥಾಪಿಸಲ್ಪಟ್ಟವು. ಪ್ರತಿದಿನ ಬೆಳಿಗ್ಗೆ ಇಲ್ಲಿ ನೂರಾರು ಮಹಿಳಾ ಉದ್ಯೋಗಿಗಳು ಇಲ್ಲಿ ತಮ್ಮ ಉದ್ಯೋಗಗಳಿಗೆ ಬರುತ್ತಿದ್ರು. ಆ ಸಮಯದಲ್ಲಿ ಈ ಪ್ರದೇಶವೇ ಒಂದು ವಿಭಿನ್ನ ಚೈತನ್ಯದಿಂದ ತುಂಬಿರ್ತಿತ್ತು. ಈ ಟೌನ್ಶಿಪ್ನ ಮತ್ತೊಂದು ವಿಶೇಷತೆ 1 ಮತ್ತು 2 ಮಹಡಿಗಳ ಅಟ್ಯಾಚ್ ಬಾತ್ರೂಮ್ ಹಾಗೂ ಡಬಲ್ ರೂಮ್ ಹೊಂದಿದ ಐ.ಟಿ.ನ ಅಧಿಕಾರಿಗಳಿಗಾಗಿ ರೂಪುಗೊಂಡ ಬೃಹತ್ ಮನೆಗಳು ಹಾಗೂ ಆ ಮನೆಗಳನ್ನು ಪಡೆಯಲು 5-6 ವರ್ಷಗಳ ಕಾಲದ ವೇಟಿಂಗ್ ಪೀರಿಯಡ್ ಸಹ ಇತ್ತು. ಇದೇ ಬಿ ಏರಿಯಾದಲ್ಲಿ ಒಮ್ಮೆ ಕಾರ್ಯನಿರ್ವಹಿಸುತ್ತಿದ್ದ ದೊಡ್ಡ ಮಟ್ಟದ ವುಡ್ ವರ್ಕ್ಸ್ ಪ್ಲಾಂಟ್ ಸಹ ಇತ್ತು. ಸುಮಾರು 4-5 ಏಕರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದ್ದ ಈ ಘಟಕ 1.4 ಲಕ್ಷ ಸ್ಕ್ವೇರ್ ಫೀಟ್ ಕಾಂಕ್ರೀಟ್ ಫ್ಲೋರ್ ಹೊಂದಿದ ಬೃಹತ್ ಕಾರ್ಯಕ್ಷೇತ್ರವಾಗಿತ್ತು. ಇಲ್ಲಿ ತಯಾರಾಗುತ್ತಿದ್ದದ್ದು ಭಾರತಾದ್ಯಂತ ಕಳುಹಿಸಲ್ಪಡುತ್ತಿದ್ದ ದೂರವಾಣಿ ಯಂತ್ರಗಳನ್ನು ಸುರಕ್ಷಿತವಾಗಿ ಸಾಗಿಸಲು ಬೇಕಾದಂತ ವುಡನ್ ಕ್ರೇಟ್ಗಳು. ಮುಂದೆ ಐ.ಟಿ ಜಾಗಗಳ ಮಾನಿಟೈಸೇಷನ್ ಪ್ರಾಜೆಕ್ಟ್ ಭಾಗವಾಗಿ ಇಲ್ಲಿಯೇ ಪ್ರಾರಂಭವಾದದ್ದು ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಅಂಡ್ ಡಿಸೈನ್ ಕಾಲೇಜ್. ಇಲ್ಲಿ ಕಾಣಿಸುವ ಈ ಗೋದಾಮು ಬಹುಶಃ ಹೆಸರಾಂತ AM ವೆಸಲ್ಸ್ ಅವರ ಗೋದಾಮಿರಬಹುದು. ಇಂದಿಗೆ ಇಲ್ಲಿ ಕಾಣಿಸೋದು ಕೆಲವು ಖಾಲಿ ಕಟ್ಟಡಗಳು ಮತ್ತು ಸಾಕಷ್ಟು ನವಿಲುಗಳ ಸಂಚಾರ. ಆದರೆ ನಮ್ಮಂತ KR-ಪುರ ಹಾಗೂ ಐ.ಟಿ ಮೂಲ ನಿವಾಸಿಗರಿಗೆ ಮಾತ್ರ ಈ ಜಾಗ ಇನ್ನೂ ನೆನಪುಗಳಿಂದ ತುಂಬಿದೆ. ನಮಗೆ ಐ.ಟಿ ಕೇವಲ ಒಂದು ಕಾರ್ಖಾನೆ ಅಲ್ಲ, ಆದರೆ ಸಾವಿರಾರು ಕುಟುಂಬಗಳ ಬದುಕು. ಈ ಜಾಗದ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ ಐ.ಟಿ.ನ ನಿವೃತ್ತ ಸಿವಿಲ್ ಡಿಪಾರ್ಟ್ಮೆಂಟ್ನ DGM ಪ್ರಭು ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂದಿಗಷ್ಟೇ ಇಂತಹ ಇನ್ನಷ್ಟು ನೆನಪುಗಳ ಮಾತುಕತೆಯಲ್ಲಿ ಮತ್ತೆ ಸಿಗೋಣ ನನ್ನ ಮುಂದಿನ ಸಂಚಿಕೆಯಲ್ಲಿ.